ಏಯ್, ಯಾರನ್ನ ಬರ್ತಿರೋದು? ನಮ್ಮಲ್ಲಿಗೆ ಬಂದಿರೋ ಮಾಸ್ತ್ರಪ್ಪ. ಯಾಕೆ ನಮ್ಮಟ್ಟಿ ಕಡೆ ಬರ್ತಾವ್ರೆ? ಈ ನಮ್ಮ ಮಾಸ್ತ್ರಪ್ಪ ಹಳೆ ಮಾಸ್ತ್ರಪ್ಪ ನಂಗಲ್ಲ, ದೊಡ್ಡವ್ರಿಗೂ ಸಂಜೆ ಹೊತ್ತೊಳಗೆ ಪಾಠ ಹೇಳ್ಕೊಡ್ತಾನಂತೆ. ಅದಕ್ಕೆ 5 ಹಳ್ಳಿಗೂ ಸಾರ್ಕಂಬ ಅಂತ ಹೇಳವನೆ. ಬರೀ ಭ್ರಮೆ ಅಷ್ಟೇ ವಾ. ಯಾಕೆ ಬುದ್ಧಿ, ಏನಾರ ಕೆಲಸ ಆಯ್ತಾ? ಯಾರು ಕೂಟನ ಹೇಳ್ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಿದ್ದೆ. ಯಾಕೆ ನಾನೇನ್ ಬರ್ಬಾರ್ದ? ನಿಮ್ ಜನ ಯಾರು ನಮ್ಮ ಮಟ್ಟಿ ಕಡೆ ಬರಕ್ಕಿಲ್ಲ, ಅದಕ್ಕೆ. ನಮ್ ಜನ ನಿಮ್ ಜನ ಅಂತ ಪಂಗಡ ಮಾಡ್ಬೇಡಿ. ಜನ ಎಲ್ಲ ಒಂದೇ. ನೀವೆಲ್ಲರ ಜೊತೆಗೂ ಬೆರೆತು ಬದುಕ್ಬೇಕು. 5 ಹಳ್ಳಿಗೂ ಸಾರ್ದ ಸಾರಿ ಬುದ್ಧಿ. ನಾಳೆ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದು ಪಾಠಕ್ ಬಿಡಿ. ನೀವು ಸಂಜೆ ಹೊತ್ತಿನಲ್ಲಿ ಓದಕ್ ಬನ್ನಿ. ಆಯ್ತು. ನಮಸ್ಕಾರ. ನಮಸ್ಕಾರ. ಅಲ್ಲ ಕಣ್ ಕೆಂಪ, ಬೈರ ಜೈಲ್ಗೋದ್ 4 ದಿನಕ್ಕೆ ತಿರುಗ್ ಬಂದ್ಬಿಟ್ಟ. ಬಡ್ಡಿ ಮಗನ ಅದೃಷ್ಟ ಸಂದಾಕೈತೆ ಕಣ್ಲ. ಅಲ್ಲ, ಚಲುವೈನ ಮನೆನಾಗ ಜೀತ ಮಾಡ್ಕೊಂಡು ನಾಯಿ ಬಿದ್ದಿದಂಗ್ ಬಿದ್ದಿದ್ದಾವ, ಈಗ ಹುಲಿ ಆದಂಗಾಗವನೆ. ಹೊನ್ನಿನ ಮನೆಯಾಗೆ ಕೊಲೆ ಮಾಡಿ ಹೆಣನ ತೋಟದ ಮನೆಯಾಗೋ ಆಲೆ ಮನೆಯಾಗೋ ಊಟಾಕವನೆ. ಅದನ್ನ ಹೇಳ್ತೀಯಾ? ಇಲ್ಲಿ ಕೇಳು. ರಾತ್ರಿ ಹೊತ್ತು ಒನ್ನಿ ದೆವ್ವ ಆಗಿ ಆಲೆ ಮನೆ ತಾವ್ ಅಡ್ಡಾಡ್ತಾಳಂತೆ. ಬೈರ ಏನಾರ ಆಲೆ ಮನೆ ತಾವ್ ಹೋಗ್ಲಿ, ಒನ್ನಿ ಸುಮ್ಕೆ ಬಿಡಾಕಿಲ್ಲ. ಹೌದಾ? ಯಾರು ಈ ನಡುವೆ ಕತ್ಲಿನ ಆಲೆ ಮನೆ ತಾಕಿ ಹೋಗಕ್ಕೆ ಇಲ್ಲ. ಭೈರ ನಿಂತ್ಕೋ. ಯಾಕ್ರಪ್ಪ, ಏನ್ ಈ ತೊತ್ನಾಗ ಈ ಕಡೆ ಬಂದ್ಬಿಟ್ಟಿವ್ರಿ? ನೀವಾ? ನಾ ಬೈರ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಕೂಗಿದೆ. ನೀವೆಲ್ಲಿ ಹೋಗಿದ್ರಿ? ಒಸಿ ಕೆಲ್ಸ ಇತ್ತು, ಕೂಡ್ಲಿಂದ ಬತ್ತಾ ಇವನಿ. ರಾತ್ರಿ ಹೊತ್ನಾಗೆ ಈ ಕಡೆ ಅಡ್ಡಾಡ್ಬಾರ್ದು, ಅದು ದೆವ್ವದ ಆಲೆ ಮನೆ. ಹೊಸಬ್ರು ಒಸಿ ಓಸಾರು. ನಡೀರಿ ಹೋಗೋಣ.
ಆಕಾಶ ದೀಪವೇ ನೀನು ಐ, ನಿನ್ನ ಕಂಡಾಗ ಸಂತೋಷವೇನು. ತಿಂಡಿ ತಗೊಂಬಂದೀನಿ, ತಗೊಳ್ಳಿ. ಸುಮ್ನೆ ತೊಂದರೆ ಯಾಕೆ ತಗೊಂಡ್ರಿ? ನಾನೇ ಮಾಡ್ಕೋತಿದ್ನಲ್ಲ. ಅಪ್ಪ ಕೂಡ ಕೇಳಿ ಗುಡಿಗೋದ್ರು, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ಸ್. ಬನ್ನಿ ಬನ್ನಿ. ಬಿಸಿ ತಟ್ಟೆನೆಲ್ಲ ಹಾಕಿ ಬರೀ ಕೈಲಿ ಎತ್ತಬಾರ್ದು. ನೋಡಿ ನಿಮ್ ಕೈ ಎಷ್ಟು ದೊಡ್ಡ ಬೊಬ್ಬೆ ಬಂದಿದೆ. ಒಂದ್ ನಿಮಿಷ ರೀ. ಈಗ ಸ್ವಲ್ಪ ತಣ್ಣಲ್ಲ. ಏಳು ದಿನ ತಲೆ ತಿಳ್ಕೊಂಡು ಮೆರಿತಾನ ಮೆರಲಿ. ನೀನ್ ಮಾತ್ರ ಹೊಸ ಜೋಪಾನವಾಗಿರು, ಕಮ್ಮಿ ಇಳಿಸಿಯ. ಆಯ್ತು ಬುದ್ಧಿ. ಆದ್ರೆ ಮಾಸ್ಟರ್ ನೆನ್ಸ್ಕೊಂಡ್ರೆ ಬರ್ತಾ ಬರ್ತಾ ತುಂಬಾ ಭಯ ಆಗ್ತದೆ. ಏನ್ ಮಾಡೋದು? ಏನಾಗಕ್ಕಿಲ್ಲ, ನಾನ್ ನೋಡ್ಕೊಂತೀನಿ. ಲಚ್ಚ, ಹೊಸ ಗದ್ದೆ ಕಡೆ ನೋಡ್ಕೊಂಬಲ್ಲ. ನಾನ್ ಗದ್ದೆ ಕಡೆ ನೋಡ್ಕೋತೀನಿ, ನೀವು ಇಲ್ಲಿ ನೋಡ್ಕೊಳ್ಳಿ. ಏನಿಲ್ಲ ನೋಡ್ಕೊಳ್ಳೋದು. ಏನು ಇಲ್ಲ, ನೀವು ಗದ್ದೆ ನೋಡ್ಕೊಳ್ಳಿ, ನಾನು ಆ ಗದ್ದೆಗೆ. ಏನ್ ಸೀತಾ, ಸಂದಾಕಿದ್ದೀಯಾ? ಚೆನ್ನಾಗಿದ್ದೀನಿ. ಅಯ್ಯೋ ಪಾಪ, ನಿನ್ ಕಂಡ್ರೆ ಹೊಟ್ಟೆ ಉರಿಯುತ್ತೆ. ಏನಕ್ಕೆ ಮುದ್ದಾಗಿದ್ದೀಯ? ತೆಗಿರಿ ಕೈನ. ಸ್ವಲ್ಪ ಹೂನು ನೋಡ್ಕೊತೀವಿ. ಚೆನ್ನಾಗಿ ನಾನು ನಿಮ್ ಮಗಳಿದ್ದಾಗೆ ನಾಚಿಕೆ ಆಗಿಲ್ಲ ನಿಮ್ಗೆ? ಇದ್ರಾಗಿ ನಾಚಿಕೆ ಬಂತು. ಗೌಡ್ರೆ, ಸೀತಾ ನನ್ನ ಮಗಳಿದ್ದ ಹಾಗೆ, ಅದಕ್ಕೆ ನನ್ನ ನೋಡಿ ಓಡ್ತಾ ಇದ್ದಾರೆ. ಓಹೋ, ನಿಮ್ ಮಗಳಿದ್ದಾಗ ನಾನು ಬರ್ತೀನಿ ಅಷ್ಟೇ. ಸೀತಾವು ವಿಚಾರ ಏನಾಯ್ತು ದಣಿ? ಮುಚ್ಕೊಂಡೆ ಬಾಯಿ. ಯಾಕೋ ಎದ್ಗಳಿಗೆ ಚಂದಾಗಿಲ್ಲ ಅಂತ ಕಾಣುತ್ತೆ. ಎಲ್ಲೋಗಿದೆ ಚಂದ್ರಪ್ಪ? ಕೂಡ್ಲು ಹೋಗಿದ್ದೆ, ರಾಮೇಗೌಡಂಗು ಕೆಲವೊಂದು ಹೇಳಿ ಬರುವ ಅಂತ. ಈಗಪ್ಪ ನಾವು ನ್ಯಾಯವಾಗಿ ಕೊಡಕ್ ಹೇಳಿಯಾ? ಹೇಳೇನಿ. ರಾಮೇಗೌಡ ಒಪ್ಕೊಂಡ. ಆದ್ರೆ ಚಿಲ್ಕ ಮುಂದಿನ ತಪ್ಪ ಕೊಡ್ತೀನಿ ಅಂತಂದು ವ್ಯಾಸಾಯ ಸಂದಕ್ಕಿಲ್ಲ ಅಂತ ಹೇಳವನೆ. ಎಲ್ಲ ವರ್ಷನೂ ಇದೇ ರಾಗನೆ ಆಡ್ತವನೆ. ಬರ್ಲಿ, ಮಾಡ್ತೀನಿ. ಗುಬ್ಬಿ ಗುಬ್ಬಿ ಚಿವ್ಚಿವೆಂದು ಕರೆಯುವೆ ಯಾರನ್ನು, ಆಚೆ ಈಚೆ ಒರಳಿಸಿ ಕಣ್ಣು ನೋಡುವೆ ನನ್ನು, ಮೇಲೆ ಕೆಳಗೆ ಕುಂಕಿಸಿ ಕೊರಳನ್ನು ಹುಡುಕುವೇನಲ್ಲಿ, ಕಾಳನ್ನು ಹುಡುಕುತ್ತ ನೀರನ್ನು ನೋಡುತ್ತ ಅಲಿಯುವೆ ಕಲ್ಲಿ, ಕಾಳನ್ನು ಕೊಟ್ಟು ನೀರನ್ನು ಕುಡಿಸುವೆ ಆಡಲು ಬಾಯಿಲ್ಲಿ, ಅಣ್ಣನು ಕೊಟ್ಟು ಹಾಲನ್ನು ನೀಡುವೆ ನಲಿಯಲು ಬಾಯಿಲ್ಲಿ. ನಮಸ್ಕಾರ. ಏನ್ ಮಿಸ್ಟ್ರೆ, ಪಾಠ ಮಾಡ್ತಾ ಇದ್ದೀರಾ? ಹೌದು, ಮಾಡ್ಲೇಬೇಕಲ್ಲ. ಮಾಡಕ್ ಬಂದಿರೋ ಕೆಲಸ ಮಾಡಿದ್ರೆ ಸರಿ ಇರ್ತೈತೆ. ಸುಮ್ಕೆ ಇಲ್ಲಿದ್ದೆಲ್ಲ ಮಾಡ್ಬೇಡಿ. ಅಂದ್ರೆ ಕಣಿ ಕೇಳಿ. ಅಲ್ಲ ಮೇಷ್ಟ್ರೆ, ನಮ್ ಹಳ್ಳಿಲಿ ಕೆಳಹಟ್ಟಿ ಜನಕ್ಕೆ ಓದಿಸಲೇ ಇರ್ಲಿಲ್ಲ. ಓದ್ಕೊಂಡು ನಿಂತ ಓದಕ್ ಬಿಟ್ಟಿದೀವಿ. ಅಂಥದ್ರಲ್ಲಿ ಹಿರಿಯೋರ್ ಬೇರೆ ಓದಿಸ್ತಿದ್ರಲ್ಲ, ಸರಿನಾ? ಯಾಕೆ ಓದಿಸ್ಬಾರ್ದು? ಮೇಷ್ಟ್ರೆ, ಓಸಿಯಾದ್ರೂ ಕೀಳು ಮೇಲು ಅನ್ನೋ ನೇಮ ಪದ್ಧತಿನ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಸಂದಾಕಿರಕ್ಕಿಲ್ಲ ಅನಿಸ್ತದೆ. ಒಂದಪ್ಪ ಹಿರಿಯರಿಗೆ ಓದಿಸೋದಾದ್ರೆ ನಮ್ ಹಟ್ಟಿ ಜನಕ್ಕೆ ಓದಿಸಿ. ನೋಡಿವ್ರೆ, ವಿದ್ಯೆಗೆ ಕೀಳು ಮೇಲು, ಜಾತಿ ಧರ್ಮ, ಚಿಕ್ಕವರು ದೊಡ್ಡವರು ಅನ್ನೋ ಯಾವ ಭೇದವೂ ಇಲ್ಲ. ನಿಮ್ ಉಪದೇಶ ಎಲ್ಲ ನಿಮ್ ಪಟ್ಟಣದಾಗೆ ಇಟ್ಕೊಳ್ಳಿ. For more updates, like, comment, subscribe to our channel.